ಸಿಎಂ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಟಿಪ್ಪು ಜಯಂತಿಗೆ ಬೇಕಾದ್ರೆ ರಜೆ ಕೊಟ್ಟುಬಿಡ್ತಾರೆ, ಆದ್ರೆ ಇದಕ್ಕೆಲ್ಲ ರಜೆ ಕೊಡುವ ಮನಸ್ಥಿತಿಯೇ ಅವರದಲ್ಲ. ರಜೆ ಕೇಳಿರುವ ಯಶ್ಪಾಲ್ ಆಗ್ರಹಕ್ಕೆ ನನ್ನ ಸಹಮತ ಕೂಡ ಇದೆ ಅಂತ ಪಬ್ಲಿಕ್ ಟಿವಿಗೆ ವಿಪಕ್ಷ ನಾಯಕ ಅಶೋಕ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಮ ಮಂದಿರದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಬಹಳ ಇಡೀ ದೇಶಾದ್ಯಂತ ಕುತೂಹಲ ಮೂಡಿಸಿರುವಂಥ ಒಂದು ಘಟನೆ. ಈ ಹಿನ್ನೆಲೆಯಲ್ಲೇ ಶಾಸಕ ಯಶ್ಪಾಲ್ ಸುವರ್ಣ ಅವರು 22ನೇ ತಾರೀಕು ಜನವರಿ ಏನಿದೆ ಅಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡಿ ಅನ್ನುವಂಥ ಒಂದು ಆಗ್ರಹವನ್ನು ಸಿದ್ದರಾಮಯ್ಯನವರಿಗೆ ಪತ್ರದ ಮೂಲಕ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಏನು ಹೇಳ್ತಾರೆ ಕೇಳೋಣ. ಸರಿ, ಅವತ್ತಿನ ದಿನ ರಜೆ ಕೊಡಬೇಕು ಅನ್ನುವಂಥ ನಿಮ್ಮ ಶಾಸಕ ಯಶ್ಪಾಲ್ ಸುವರ್ಣ ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡಿದ್ದಾರೆ ಸರ್, ಏನು ಹೇಳ್ತೀರಾ? ಅಲ್ಲ, ಯಶ್ಪಾಲ್ ಸುವರ್ಣ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಯಾಕಂದರೆ ಇಡೀ ದೇಶ ಸಂಭ್ರಮದಲ್ಲಿದೆ, ನಮ್ಮಲ್ಲೂ ಕೂಡ ಆ ಸಂಭ್ರಮ ವಾತಾವರಣ ಮೂಡಬೇಕು ಅನ್ನೋ ಸದುದ್ದೇಶದಿಂದ ಅವರು ಹೇಳಿದ್ದಾರೆ ಅಂತ ಅನಿಸ್ತತೆ. ಮತ್ತು ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಕೇಳಿ ಬೇಕಾದರೆ ಕೊಟ್ಬಿಡ್ತಾರೆ, ಅವರು ಇದಕ್ಕೆಲ್ಲ ಕೊಡೋವಂಥ ಮನಸ್ಥಿತಿನೇ ಇಲ್ಲ. ಇಂಥವ್ರ ಹತ್ರ ಕೇಳಬಾರ್ದು ನಾವು. ಆ್ಯಕ್ಚುಲಿ ಇಂಥವ್ರ ಹತ್ರ ಕೇಳೋದೇ ನಮ್ಮದು ಅಪರಾಧ ಅನಿಸ್ತದೆ. ಯಾಕಂದರೆ ಅವರೆಲ್ಲ ಈಗಾಗಲೇ ಟಿಪ್ಪುನ ವೈಭವೀಕರಿಸಿ ಟಿಪ್ಪು ಸಂಸ್ಕೃತಿ ಟಿಪ್ಪು ಇದನ್ನೆಲ್ಲ ತರೋವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅದ್ಯಾವ ಮೌಲ್ವಿಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆನೂ ಕೂಡ ಮುಸ್ಲಿಂ ವಾಸ ಮಾಡುವಂಥ ಬಡಾವಣೆಗಳೇನಿದೆ ಅದಕ್ಕೆ 1,000 ಅಂದರೆ 11,000 ಕೋಟಿ ಕೊಡ್ತೀನಿ ಅಂತಾರೆ. ಹಂಗಾರೆ ಏನು ಹಿಂದೂಗಳನ್ನು ಒಂದು 2ನೇ ದರ್ಜೆಯ ಪ್ರಜೆಗಳಾಗಿ ನೋಡುವಂಥ ಒಂದು ಸ್ಕೀಮನ್ನು ಹಾಕ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತೆ ಸರ್, ಯಾಕೆ ರಜೆ ಕೊಡಬಾರ್ದು? ಸಾರ್ವಜನಿಕವಾಗಿಯೂ ಕೂಡ ಈ ಪ್ರಶ್ನೆ ಕೇಳ್ಬೋದಲ್ಲ ಸರ್. ಅಲ್ಲ, ಕೊಡೋಕ್ಕೆ ನಾನು ಹೇಳ್ದಲ್ಲ, ಅವ್ರಿಗೆ ನಂದು ಸಹಮತ ಇದೆ, ಇಲ್ಲ ಅಂತಲ್ಲ, ಸಹಮತ ಇದ್ದಾರೆ. ಯಾರ ಹತ್ರ ಕೇಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. ನೀವು ಯಾರ ಹತ್ರ ಕೇಳಬೇಕು ಅನ್ನೋದನ್ನ ಇಂಪಾರ್ಟೆಂಟು. ಇಂಥವ್ರ ಹತ್ರ ಅದೇನು ಹೇಳ್ತಾರಲ್ಲ, ಗೋರ್ಕಲ್ಲ ಮೇಲೆ ಮಳೆ ತೋರಿದಂತೆ ಸರ್ವಜ್ಞ ಅಂತ, ಇವ್ರ ಬಗ್ಗೆ ಏನು ಕೇಳಿದ್ರೆ ಅದ್ರಿಗೇನು ಉಪಯೋಗನೇ ಇಲ್ಲ. ಪ್ರತಿಪಕ್ಷ ನಾಯಕರಿಗೆ ನೀವು ಆಗ್ರಹ ಮಾಡ್ತೀರಾ? ಕೊಟ್ಟರೆ ಒಳ್ಳೆಯದು. ಅದರಿಂದ ಏನು ಜನಗಳು ಕೂಡ ಭಾಗವಹಿಸುವಂಥದ್ದಕ್ಕೆ, ಸಂತೋಷದಿಂದ ಭಾಗವಹಿಸುವಂಥದ್ದಕ್ಕೆ ಒಂದು ಅವಕಾಶ ಆಗ್ತೈತೆ. ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ರಾಮ ಜನ್ಮಭೂಮಿ ಸಂಬಂಧಪಟ್ಟಂತೆ 30-31 ವರ್ಷ ಹಳೆ ಪ್ರಕರಣದಲ್ಲಿ ಬಂಧನ ಆಗ್ತಾ ಇದೆ. ಹುಬ್ಬಳ್ಳಿನಲ್ಲಿ ನಿನ್ನೆ ಪ್ರತಿಭಟನೆ ಕೂಡ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೊಂದು ಬೆದರಿಕೆ ಹಾಕುವಂಥ ಕುತಂತ್ರವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ 21 ದಿನ ಟೈಮ್ ಇದೆ. 21 ದಿನ ಟೈಮ್ ಇರೋವಾಗೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಸಂಭ್ರಮ. ಎಲ್ಲ ಮನೆಯಲ್ಲೂ ಕೂಡ ಅಕ್ಷತೆ, ದೇವರ ಪೂಜೆ ಇವೆಲ್ಲ ಮಾಡುವಂಥದ್ದಕ್ಕೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಲ್ಲಿ ಕರ್ನಾಟಕದಲ್ಲಿ ಮನೆಯಲ್ಲೂ ಈ ಹಬ್ಬ ಆಗೋಗ್ಬಿಡುತ್ತೆ, ಮನೆಯಲ್ಲೂ ಕೂಡ ರಾಮ ಪ್ರತಿಷ್ಠಾಪನೆ ಆಗ್ತಾರೆ, ಮುಂದೆ ನಮ್ಗೆ ತೊಂದರೆ ಆಗ್ತದೆ. ಈಗಾಗಲೇ ನಾವು ಟಿಪ್ಪುವನ್ನು ಹಿಡ್ಕೊಂಡು ಹೊರಟಿದ್ದೀರಿ, ನಾವು ಈ ಓಟು ಹೋಗ್ಬಿಡುತ್ತೆ ಅಂತೇಳಿ ಭಯದಿಂದ ಒಂದು ಬೆದರಿಕೆ. ಅಂದರೆ ಯಾರು ಈ ಥರ ಪೂಜೆ ಪುನಸ್ಕಾರ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಬೆದರಿಕೆ ಕೊಡಬೇಕಲ್ಲ, ಅದಕ್ಕೆ ಒಂದು ಇಬ್ಬರು ಹಿಡಿದು ಒಳಕ್ಕಾಕ್ಬಿಟ್ರೆ ಇಡೀ ರಾಜ್ಯದ ಜನ ಭಯ ಬಿದ್ದೋಗ್ಬಿಡ್ತಾರೆ. ಭಯ ಬಿದ್ದೋದ್ರೆ ಯಾರು ಆಚೆನೇ ಬರಲ್ಲ. ಇದು ಫೇಲ್ಯೂರ್ ಆಗ್ತೈತೆ. ಈ ರಾಮ ಮಂದಿರ ಉದ್ಘಾಟನೆ ಎಲ್ಲ ಫೇಲ್ಯೂರ್ ಆಗೋತದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಹಳೆ ಕೇಸ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಷ್ಟೇ ಅನ್ನುವಂಥ ಹೇಳಿಕೆ ಕೊಟ್ಟವ್ರೆ. ಹೌದಾ? 30 ವರ್ಷ ಏನು ಮಾಡ್ತಾಯಿದ್ರಿ? ನಾವೇನೋ ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಇವ್ರನ್ನೇನು ನಾವೇನು ಬಂಧಿಸಿಲ್ಲ. ರಾಮ ಭಕ್ತರನ್ನು ಬಂಧಿಸೋವಂಥ ಪಾಪದ ಕೆಲಸ ನಾವ್ಯಾಕೆ ಮಾಡೋಣ? ಇವರು ಇವಾಗೇ ಇದೇ ಟೈಮ್ ಬೇಕಾಗಿತ್ತಾ? 21 ದಿನ ಇದ್ದ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದಾರಲ್ಲ. ಸರ್ಕಾರದ ಆದೇಶ ಇಲ್ದಿರ ಹೆಂಗೆ ಮಾಡ್ತಾರೆ? ನನಗಿರೋಂಥ ಮಾಹಿತಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅಂತ. ಹಳೆ ಕೇಸ್ಗಳು ಏನೇನಿದೆ, ರಾಮ ಜನ್ಮಭೂಮಿ ಹೋರಾಟಗಳು ಏನೇನಿದೆ, ದೇಶದ ಬಗ್ಗೆ ಹೋರಾಟಗಳೇನಿದೆ ಎಲ್ಲ ಹುಡುಕಬೇಕು, ಬಿ ಜೆ ಪಿಯವ್ರನ್ನ ಒಳಕಾಕಬೇಕು ಅನ್ನೋದು ಅವರ ಸಿಸ್ಟಮ್ಮು. ಹೋರಾಟ ಮಾಡ್ತೀರಾ ಸರ್? ಬಿ ಜೆ ಪಿಯಿಂದ ಮಾಡಬೇಕು. ಯಾರು ರಾಮ ಭಕ್ತರು, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ರಾಮ ಭಕ್ತರಿಗೆ ಮತ್ತು ರಾಮನ ಅನುಯಾಯಿಗಳಿಗೆ, ದೇವರ ಯಾರು ಈ ಥರ ನಾವಿದ್ದೀರಿ, ಏನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯಾದಂಥ ಸಪೋರ್ಟನ್ನು ನಾವು ಕೊಡ್ತೀರಿ, ನಿಮ್ಮ ಜೊತೆ ನಾವಿದ್ದೀರಿ. ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ಸಿದ್ದರಾಮಯ್ಯನವರು ಸರ್ಕಾರ ಇವತ್ತಿರುತ್ತೆ, ನಾಳೆ ಹೋಗ್ತೈತೆ. ಇದೇನು ಪರ್ಮನೆಂಟ್ ಸರ್ಕಾರ ಅಲ್ಲ. ಆದರೆ ಇವ್ರು ಮಾಡ್ತಾ ಇರೋ ಅನ್ಯಾಯ, ಇವ್ರು ಮಾಡ್ತಾ ಇರೋ ರಾಮ ಭಕ್ತರಿಗೆ ದ್ರೋಹ, ಇದನ್ನು ಜನ ಕ್ಷಮಿಸಲ್ಲ. ಈ ರಾಮನ ದ್ರೋಹ ಬಗ್ದಂಥವ್ರಿಗೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ.
ಇದು ಆರ್ ಅಶೋಕ್ ಅವರ ಮಾತು. ಬಟ್ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ ಕೇಂದ್ರದವರು ಕಾರ್ಯಕ್ರಮ ಮಾಡ್ತಾ ಇರೋದು ಅಂತ. ಆಕ್ಚುಲಿ ಕೇಂದ್ರ ಸರ್ಕಾರ ಅಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು, ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ನ ಕಾರ್ಯಕ್ರಮ ಅದು. ಆ ಟ್ರಸ್ಟ್ ರಚನೆ ಆಗಿರೋದು ಸುಪ್ರೀಂ ಕೋರ್ಟ್ ನ ಸೂಚನೆ ಮೇಲೆ. ಸೊ ಇಲ್ಲಿ ಕೇಂದ್ರದ ಪಾರ್ಟ್ ಏನು ಬರಲ್ಲ, ಫ್ಯಾಕ್ಟ್ ಗಳನ್ನ ಕರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ.